ಸರ್ಕಾರಿ ಶಾಲೆ ಸ್ಥಿತಿಗತಿ ಬಗ್ಗೆ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ಮಾಡಿದ್ರೆ ಹೇಳಿ. ಪೊಲೀಸಿಗೆ ಫೋನ್ ಮಾಡಿದ್ರಲ್ಲ, ಹೇಳಿ ಏನು ಹೇಳಿದ್ರು. ಬನ್ನಿ ತೋರಿಸಿ, ನಿಮ್ದು ತೋರಿಸಿ. ಮಾತಾಡಿ ಒಂದು ನಿಮಿಷ. ನೀವು ಕಟ್ ಮಾಡಿ ನಾನು ಕೊಡ್ತೀನಿ. ಸೊಸೆ ಮಂಜುಳಾ, ಅಶ್ವಿನಿ. ತುಮಕೂರು ನಗರದಲ್ಲಿ ಶಾಲೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ. ಮಕ್ಕಳಿಗೆ ಕೊಡೋ ಬಿಸಿ ಊಟದಲ್ಲಿ ಹುಳ ಕಂಡು ನಮ್ಮ ತಂಡ ಶಾಕ್. ನವೆಂಬರ್ ತಿಂಗಳು ಬಂದ್ರೆ ಸಾಕು, ಅಧಿಕಾರಿಗಳು ಜನಪ್ರತಿನಿಧಿಗಳು ಕನ್ನಡ ಉಳಿಸೋಣ, ಕನ್ನಡ ಶಾಲೆ ಬೆಳೆಸೋಣ ಎಂದು ಭಾಷಣದಲ್ಲಿ ಹೇಳಿದ್ದು. ಆದ್ರೆ ಇಲ್ಲೊಂದು ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಇದೆಂತ ದುರಂತ ಅನ್ಸುತ್ತೆ. ತುಮಕೂರು ಹೃದಯ ಭಾಗದಲ್ಲಿರೋ ಸರ್ಕಾರಿ ಶಾಲೆಯ ಸ್ಥಿತಿ ಈ ರೀತಿನೂ ಇದೆಯೇ ಎಂದು ಮನಸ್ಸು ಪ್ರಶ್ನೆ ಮಾಡಲು ಶುರು ಮಾಡುತ್ತೆ. ಹೌದು, ಇವತ್ತು ನಮ್ಮ ತಂಡ ತುಮಕೂರು ನಗರದಲ್ಲಿರೋ ಸರ್ಕಾರಿ ಶಾಲೆ ಒಂದರ ಸ್ಥಿತಿಗತಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಫೀಲ್ಡ್ಗಿಳಿಯುತ್ತೆ. ಅದೇ ಹೊರಟ್ಪೇಟೆಯಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 1917ರಲ್ಲಿ ಆರಂಭವಾದ ಈ ಶಾಲೆ ಇಂದು ಅಳಿವಿನ ಅಂಚಿನಲ್ಲಿದೆ. ಮೂಲಭೂತ ಸೌಕರ್ಯ ಇಲ್ಲದೆ ವಂಚಿತವಾಗಿದೆ. ಈ ಶಾಲೆಯಲ್ಲಿ ಸುಮಾರು 75 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ರಿಯಾಲಿಟಿ ಚೆಕ್ ಮಾಡಲು ತೆರಳಿದ್ದ ನಮ್ಮ ತಂಡಕ್ಕೆ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲೆಯ ವಾಸ್ತವದ ದುಸ್ಥಿತಿ ಬಗ್ಗೆ ಹೇಳೋದು ಬಿಟ್ಟು ನಮ್ಮ ತಂಡವನ್ನ ಬೇರೆ ಕಡೆ ಡೈವರ್ಟ್ ಮಾಡಲು ಪ್ರಾರಂಭಿಸ್ತಾರೆ. ಶಾಲೆ ಒಳಗೆ ಬಿಡದೆ ಎಲ್ಲವೂ ಸರಿ ಇದೆ ಎಂಬ ಸುಳ್ಳಿನ ಕಂತೆಯನ್ನ ಕಟ್ತಾರೆ. ಆದರೆ ಇದ್ಯಾವುದಕ್ಕೂ ಜಗ್ಗದ ನಮ್ಮ ತಂಡ ಕೊನೆಗೆ ಶಾಲೆ ಒಳಗೆ ಪ್ರವೇಶಿಸಿ ನೋಡಿದಾಗ ಶಾಲೆಯ ದುಸ್ಥಿತಿ ಬಗ್ಗೆ ನಮ್ಮ ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ. ಇದೆಲ್ಲವುದಕ್ಕಿಂತ ದೊಡ್ಡ ಶಾಕ್ ಒಂದು ನಮ್ಮ ತಂಡಕ್ಕೆ ಎದುರಾಗುತ್ತೆ. ಅದು ಯಾವಾಗ ಅಂದ್ರೆ ಶಾಲೆಯ ಅಡುಗೆ ಮನೆ ಒಳಗೆ ಪ್ರವೇಶಿಸಿದಾಗ, ಅಡುಗೆ ಮನೆಯಲ್ಲಿದ್ದ ಅಕ್ಕಿಯನ್ನ ತೆಗೆದು ನೋಡಿದಾಗ ಅದರಲ್ಲಿ ಹುಳಗಳು ಇರೋದು ಕಂಡು ಬರುತ್ತೆ. ಅಕ್ಕಿಯಲ್ಲಿ ಹುಳ ಇರೋದು ಕಂಡು ಬಂದ ತಕ್ಷಣ ಅಲ್ಲಿದ್ದ ಅಡುಗೆ ಸಿಬ್ಬಂದಿ ಪರಾರಿಯಾಗಲು ಯತ್ನಿಸ್ತಾರೆ. ಕೂಡಲೇ ಪ್ರಜಾಶಕ್ತಿ ಟಿವಿ ವರದಿ ಮಾಡುತ್ತಿರೋದನ್ನ ವಿಷಯ ತಿಳಿದ ಬಿಇಒ ಅಕ್ಷರ ದಾಸೋಹ ಅಧಿಕಾರಿಗಳ ಜೊತೆಗೆ ಶಾಲೆಗೆ ಓಡೋಡಿ ಬರ್ತಾರೆ. ಕೂಡಲೇ ಈ ಸಂಬಂಧ ಎಚ್ಚೆತ್ತ ಬಿಇಒ ಸಿಬ್ಬಂದಿಗಳಿಗೆ ಸ್ಥಳದಲ್ಲೇ ತರಾಟೆ ತೆಗೆದುಕೊಳ್ತಾರೆ. ನಿಮಗೆ ಬೇಡವೇ ನಮ್ಮ ಪಾತ್ರ? ಬೇಡ ಅಂತಂದ್ರೆ ಬೇರೆ ಶಾಲೆ ಕೊಡಿಸ್ಬಿಡ್ತೀವಿ, ಬೇರೆ ಕಡೆ ಕೊಡ್ತೀವಿ. ಅದು ನೀಟಾಗಿಲ್ಲ, ಇಲ್ಲಿ ಕೆಳಗಡೆ ಒಟ್ಟಾರೆ ತುಮಕೂರು ನಗರದಲ್ಲೇ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡದ ಅಧಿಕಾರಿಗಳು ಇನ್ನು ಗ್ರಾಮೀಣ ಭಾಗದಲ್ಲಿ ಇನ್ನೆಷ್ಟರ ಮಟ್ಟಿಗೆ ಶಾಲೆಗಳ ಮೇಲೆ ನಿಗಾ ವಹಿಸಿದ್ದಾರೆ ಎಂಬುದು ಇಲ್ಲೇ ಗೊತ್ತಾಗುತ್ತೆ. ಹೊರಪೇಟೆ ಶಾಲೆಗೆ ಇವತ್ತು ನಾನು ಮತ್ತು ಸಹಾಯಕ ನಿರ್ದೇಶಕರ ಜೊತೆ ಭೇಟಿ ಮಾಡಿದೆ. ಫಸ್ಟ್ ಅಡಿಗೆ ಕೋಣೆ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದು ಅದನ್ನು ಸರಿಪಡಿಸಲಿಕ್ಕೆ ಸೂಚಿಸಿದ್ದೇವೆ. ಈಗಾಗಲೇ ಸರಿಪಡಿಸ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸ್ವಚ್ಛತೆಗೆ ಆದ್ಯತೆ ಕೊಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು ಇಲ್ಲಿ 1 ರೂಮು ಮತ್ತು 2 ರೂಮು ಸೋರುವ ಸ್ಥಿತಿಯಲ್ಲಿದ್ದಾವೆ. ಇಲ್ಲ, ಎರಡು ಒಂದು ಅದು ಇದು ಒಂದೇ ಲೆಕ್ಕ. ಒಂದು ದೊಡ್ಡ ಕೊಠಡಿ ಮತ್ತು 2 ಮೇಲೆ ಹಂತದಲ್ಲಿ ಮೊದಲನೇ ಮಹಡಿಯಲ್ಲಿ ಸೋರ್ತಾ ಇದೆ. ಇದಕ್ಕೆ ಅಗತ್ಯ ಅನುದಾನಕ್ಕಾಗಿ ಮೇಲಧಿಕಾರಿಗಳಿಗೆ ಸಂಬಂಧಿಸಿದಂಥ ಇಲಾಖೆಗಳಿಗೆ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಗೆ ಒಳಪಡೋದಿಲ್ಲ. ಇಲ್ಲಿ ವಿಶೇಷ ಅನುದಾನ ಶಾಸಕರ ಸ್ಥಳೀಯ ಅಭಿವೃದ್ಧಿ ಯೋಜನೆ ಅಥವಾ ನಮ್ಮ ಇಲಾಖೆ ಯಾವುದಾದ್ರೂ ಯೋಜನೆಗೆ ಅನುದಾನಕ್ಕೆ ಕೋರ್ತಾ ಇದರ ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳು ಯಾರಾದರೂ ಕೈ ಜೋಡಿಸೋದಾದರೆ ಅವ್ರನ್ನೂ ಸಂಪರ್ಕ ಮಾಡಿ ಇವೆರಡೂ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ತೇವೆ. ಇನ್ನು ಮೇಲಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ನೀಡಲಿ ಎಂಬುದೇ ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.